ಹಾಗಾಗಿಯೇ ಈಗ ಎಲ್ಲಿಯೋ ಬಿದ್ದಂತಹ ಒಂದು ಬಿದಿರು ಬೆಳೆಯನ್ನು ತಂದು ಅದಕ್ಕೆ 6 ರಂಧ್ರವನ್ನು ಮಾಡಿ ಅದನ್ನು ಸುಂದರವಾದಂತಹ ಕೊಳಲನ್ನಾಗಿರಿಸುವ ಯೋಗ್ಯತೆ ಇರುವುದಕ್ಕೆ ಯಾರಿಗೆ ಕೇಳಿದ್ರೆ ಅದೊಬ್ಬ ಕುಶಲಿಕ ಕೆಲಸ ಮಾಡುವವನಿಗೆ. ಅದೇ ಒಬ್ಬ ದಾರಿ ಹೋಗರಿಗೆ ಅದು ಸಿಕ್ಕಿತು ಅಂತಾದ್ರೆ ಅದೇನಾಗುತ್ತದೆ ಅಥವಾ ಅಲ್ಲಿಯೇ ಅದು ಕೊಳೆತು ಹೋಗುತ್ತದೆ. ಹಾಗಾಗಿ ಬಿದಿರು ಬೆಳೆಯ ರೀತಿಯಲ್ಲಿದ್ದಂತಹ ನಮ್ಮನ್ನ ಒಂದು ಸುಂದರವಾದಂತಹ ಕೊಳಲಿನ ರೂಪದಲ್ಲಿ ನಿರ್ಮಾಣ ಮಾಡಿದವರು ಅಪ್ಪ. ಹಾಗಾಗಿ ಅಪ್ಪ ಅಂತ ಹೇಳಿದ್ರೆ ಕುಂಬಾರ ಇದ್ದ ಹಾಗೆ, ಅಪ್ಪ ಅಂತ ಹೇಳಿದ್ರೆ ಒಬ್ಬ ಕುಸರಿ ಕೆಲಸದಲ್ಲಿದ್ದ ಹಾಗೆ. ಅಪ್ಪನೇ ಹೆಚ್ಚು, ಗಂಡ ಏನೂ ಅಲ್ಲ. ಗಂಡ ಮತ್ತೆ ಕೊಡಲು ಆಯ್ತು ಮಗಳೇ, ನಿನ್ನ ಭಾವ ಅಂತ ನನಗೆ ಅರ್ಥ ಆಯ್ತು. ತಂದೆಯೇ ಶ್ರೇಷ್ಠ ಶ್ರೇಷ್ಠ, ಇಬ್ಬರು ಮಕ್ಕಳು ಒಂದೇ ಅಭಿಪ್ರಾಯ ಕೊಟ್ಟಿದ್ದೀರಿ. ಉದಾಹರಣೆ ಬೇರೆ ಬೇರೆ. ಅವಳನ್ನು ಕೇಳೋದು ಬೇಡ, ಇವಳೆಲ್ಲ ಹಾಗೆಯಾ? ನಾವು ಏನ್ ಹೇಳ್ತೇವೋ ಅದನ್ನೇ ಮಾಡೋದಲ್ಲ. ಹೌದಾ? ಹೌದು. ಅಲ್ಲ, ಕೆಲವು ಸಾರಿ ಹಾಗೆ ಹೇಳುದು. ಕೆಲವೊಮ್ಮೆ ಇರ್ಲಿಕ್ಕೆ ಅಲ್ವಾ? ಮತ್ತೆ ಹಾಗಾಗಿ ಹೆಣ್ಣಾದವಳಿಗೆ ಸ್ವಾತಂತ್ರ್ಯವಿಲ್ಲದೆ ಹೋದ್ರು ಬದುಕನ್ನು ಸಾರ್ಥಕಗೊಳಿಸಿಕೊಳ್ತಾಳೆ ಅವಳು. ಹೌದು. ಹೆಣ್ಣು ಪ್ರಪಂಚದ ಕಣ್ಣು ಅಂತರಿಸಿಕೊಳ್ತಾಳೆ, ಹೆಣ್ಣು ಸಂಸಾರದ ಕಣ್ಣು ಅಂತರಿಸಿಕೊಳ್ತಾಳೆ, ಹೆಣ್ಣು ಉಭಯ ಕುಲ ಉದ್ಧಾರಣೆ ಅಂತ ಹೇಳ್ಕೊಳ್ತಾಳೆ. ಹೌದೇ ಮಗಳೇ? ಹೌದಾ? ಹಾಗಿದ್ರೆ ದೀಪ ಬೆಳಗು 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 ಬೆಳಗು. ಹಾಗೆ ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವ ಭಾಗ್ಯದೇವತೆ ಹೆಣ್ಣು ಅಂತ ಹೇಳಿದ್ರು. ಹಾಗಾಗಿ ಅದರ ಜೊತೆಗೆ ಹೆಣ್ಣಾದವಳು ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದು ಎಲ್ಲಿ? ಅದನ್ನು ಯೋಚಿಸುವುದು ಪ್ರಧಾನ ಅಲ್ವಾ? ಹಾಗಾಗಿ ಹೆತ್ತಲ್ಲದೆ ಹೆಣ್ಣಲ್ಲ ಮಾತು. ಹೆಣ್ಣತನದ ಸಾರ್ಥಕತೆ ಎನ್ನುವಂತದ್ದ ತಾಯ್ತನವನ್ನು ಅನುಭವಿಸಿದ ಆವಾಗ. ಹೌದು. ಹಾಗಿದ್ರೆ ಆ ತಾಯ್ತನವನ್ನು ಕರುಣಿಸುವವನು ಯಾರು? ಯಾರು? ಕೈ ಹಿಡಿದ ಗಂಡ ಅವನೇ ಕೊಡ್ಲಿ ಅಲ್ವಾ? ಹಾಗಾಗಿ ತನ್ನ ಪತಿಯನ್ನ ಸೇವಿಸುವುದರ ಮೂಲಕವಾಗಿ ತಾನು ಪತ್ನಿ ಎನ್ನುವುದನ್ನ ಪ್ರಸ್ತುತಪಡಿಸಿ ಅದರ ಜೊತೆಗೆ ಪುತ್ರರನ್ನ ಪಡೆದು ಆ ಸಂಸಾರವನ್ನು ಆ ಕುಲವನ್ನು ಉದ್ಧರಿಸ್ತಾಳೆ ಹೆಣ್ಣಾದವಳು. ಆ ಕಾರಣಕ್ಕಾಗಿ ತಾನು ತಾಯ್ತನವನ್ನು ಅನುಭವಿಸಿ ಒಂದು ಕುಲವನ್ನು ಉದ್ಧರಿಸುವಲ್ಲಿ ಅನುಕೂಲಿಸುವಂತಹ ಗಂಡ ಅವ ಬದುಕಿನಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ ಹೆಣ್ಣಾದವಳಿಗೆ. ಆ ನಂತರದಲ್ಲಿ ಮಗನಾದವ ಅವನನ್ನು ಪೋಷಿಸಬೇಕಾದ ಅವನಿಗೂ ಕರ್ತವ್ಯ. ಹಾಗಾಗಿ ಹೆಣ್ಣಾದವಳ ಬದುಕಿನಲ್ಲಿ ನನಗನಿಸುವುದು ಅಪ್ಪ ಅಪ್ಪನಿಗಿಂತಲೇ ಗಂಡನೇ ಶ್ರೇಷ್ಠ, ಗಂಡನೇ ಹೆಚ್ಚು ಅಂತ ಅನಿಸ್ತದೆ. ಚೆನ್ನಾಗಿ ಮಾತಾಡಿದ್ದಾಳೆ. ಪಿತ ಜನ್ಮ ಈವ. ಹೌದು. ಪ್ರಾಯದಿ ಪತಿ ರಕ್ಷಿಸಿ ಪರೆವ. ಇನ್ನೊಂದು ಮಾತುಂಟಪ್ಪ, ಈಗ ದೊಡ್ಡಕ್ಕ ಹೇಳಿದ್ದು ಅಪ್ಪ ಶಿಲ್ಪಿಯ ಹಾಗೆ ಕಲ್ಲೊಂದನ್ನ ಕೆತ್ತಿ ಮೆಚ್ಚಿ ಅದನ್ನ ಮೂರ್ತಿಯಾಗಿಸ್ತಾನೆ. ಹೇಳುದೇ ಬೇಡ ಅಂದ್ರೆ ಅಪ್ಪ ಕಲ್ಲು ಅಂತ ಹೇಳುದು ಅವಳು ಅಲ್ವಾ? ನೀನ್ ಹೇಳೋದೇ ಹೇಳುದಲ್ಲ. ಅಲ್ಲಪ್ಪ, ನಾನು ಹೇಳುದನ್ನಲ್ಲ. ಈಗ ಕಲ್ಲು ಒಂದೇ ಆಗಿರಬಹುದು, ಸುಂದರವಾದಂತಹ ಆಕಾರವನ್ನು ಬೇರೆ ಬೇರೆ ರೀತಿಯ ಆಕಾರವನ್ನು ಕೊಡಬಹುದು. ಆಕಾರವನ್ನು ಕೊಟ್ಟಾಗ ಒಂದು ಕಂಬವೂ ಆಗಬಹುದು, ಒಂದು ಮೆಟ್ಟಿಲೂ ಆಗಬಹುದು, ಒಂದು ಸುಂದರ ದೇವರ ಮೂರ್ತಿಯೂ ಆಗಬಹುದು, ಒಂದು ಪ್ರದರ್ಶನಕ್ಕಿಡುವ ಮೂರ್ತಿಯೂ ಆಗಬಹುದು. ಒಂದೇ ಕಲ್ಲಾದ್ರೂ ಸಹಿತವಾಗಿ ಒಂದು ದೇವಸ್ಥಾನದಲ್ಲಿ ಹೀಗೆ ತಿರುಸುವ ಕಂಬ ಆಗ್ಬಿಟ್ರೆ ತಿರುಸು ನೋಡುದಷ್ಟೇ, ಅದಕ್ಕಾಗೆ ಕಂಬ. ಆ ಕಂಬಕ್ಕೆ ಯಾರು ಕೈ ಮುಗುವುದಿಲ್ಲ. ಹಾಗಂತ ತಿರುಸುವುದೇ ಅದೇ ಒಳಗಿರುವ ಆತ್ಮಲಿಂಗ ಅದಕ್ಕೆ ಆಕಾರ ಇಲ್ಲದೆ ಹೋದ್ರು ಗುಂಡಾಗಿದ್ರು ಸಹಿತ ಅದಕ್ಕೆ ಕೈ ಮುಗಿತಾರೆ. ಹೌದಾ? ಹಾಗಿದ್ರೆ ಕೇವಲ ಮೂರ್ತಿಯನ್ನು ಕೆತ್ತಿದಲ್ಲಿಗೆ ಮುಗಿಲಿಲ್ಲ, ಆ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅದು ಯಾರು ಮಾಡುದು? ಅದು ಗಂಡನಾದವ ಹೆಣ್ಣಿನ ಬದುಕಿನಲ್ಲಿ ಹೆಣ್ಣುತನವನ್ನ ತುಂಬುವ ಗಂಡ. ಹಾಗೆ ಮತ್ತೊಂದು ಸಣ್ಣ ಕೇಳಿತ್ತು, ಕೊಳಲು 6 ರಂಧ್ರವನ್ನ ಮಾಡಿ ಕೊಳಲಾಗಿಸ್ತಾನೆ. ಅವಳಿಗೂ 7ನೇ ರಂಧ್ರ ಒಂದುಂಟು, ಅದರಲ್ಲೂ ಉಸಿರು ತುಂಬಬೇಕು ಅಂತ ಹೇಳುದು ಮರ್ತೋಗಿದೆ ಬಹುಶಃ. ಆ ಉಸಿರು ತುಂಬುವುದು ನಾನು ಕೇಳಿಲ್ಲ, ಹೂಬಿಟ್ಟೆ. ಆ ಉಸಿರು ತುಂಬುವುದು 7ನೇ ರಂಧ್ರದಲ್ಲಿ, ಅದರಲ್ಲೂ ಉಸಿರು ತುಂಬಿದವಾಗ ಮಾತ್ರ ಆ 6 ರಂಧ್ರಗಳಲ್ಲಿ ಮೇಲೆ ಹೋಗುತ್ತದೆ. ಹೌದಾ? ಹಾಗಾಗಿ ರಚಿಸಿದ ಕೊಳಲಿನಲ್ಲಿ ಉಸಿರನ್ನು ತುಂಬುವ ಗಂಡ. ಹೌದಾ? ಅವಳನ್ನ ಸರಿಯಾಗಿ ಆರೋಗ್ಯಪೂರ್ಣವಾಗಿ ಬೆಳೆದು ನಿಲ್ಲಿಸುವವ, ತಂದೆಯಾದ್ರೂ ಸಹಿತವಾಗಿ ಫಲಿಸುವಂತೆ ಮಾಡುವ ಗಂಡ. ಹಾಗಾಗಿ ಗಂಡನೇ ಬದುಕಿನಲ್ಲಿ ಶ್ರೇಷ್ಠ ಕರೆಸಿಕೊಳ್ತಾನೆ. ಮಗ ಚೆನ್ನಾಗಿ ಆಡಿದೆಯಮ್ಮ, ಸಂತೋಷ ಆಯ್ತು. 6 ರಂಧ್ರ ಮಾಡುವ ಅಪ್ಪ 7ನೇ ರಂಧ್ರಕ್ಕೆ ಉಸಿರನ್ನ ತುಂಬುವ ಗಂಡ. ಈ 6 ರಂಧ್ರದ ಅಳತೆಯಲ್ಲಿ ವ್ಯತ್ಯಾಸ ಆದ್ರೆ ತುಂಬಿದ ಉಸಿರು ನಷ್ಟ ಆಗುದಿಲ್ವಾ? ವ್ಯತ್ಯಾಸ ಸ್ವರ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ವ್ಯತ್ಯಾಸ ಇರದೇ ಇರ್ತದೆ ರಂಧ್ರದಲ್ಲಿ. ಅಲ್ಲಲ್ಲ, ಆ ವ್ಯತ್ಯಾಸ ಬೇರೆ, ಕ್ರಮವತ್ತಾದ ವ್ಯತ್ಯಾಸಗಳು ಬೇರೆ. ಅದೇ ಪೂರ್ಣ ವ್ಯತ್ಯಾಸ ಆದ್ರೆ ಬೇರೆ ಎಲ್ಲವನ್ನು ಸೀಳಿದ್ದರೆ ಸ್ವರ ಬರ್ತದ ಮಗ? ಬರುವುದಿಲ್ಲ.
ಹಾಗೆ ಹೆಣ್ಣು ಎಂಬಂತ ಕೊಳಲನ್ನ ಪರಿಪೂರ್ಣವಾಗಿ ಸಿದ್ಧ ಮಾಡಿದಾಗ ಮಾತ್ರ ಗಂಡ ಎಂಬಂತ ವ್ಯಕ್ತಿಗೆ ಉಸಿರು ತುಂಬಲಿಕ್ಕೆ ಆಗ್ತದೆ. ಧರ್ಮಕ್ಕೆ ತುಂಬಲಿಕ್ಕೆ ಆಗುದಿಲ್ಲ ಗಂಡಿಗೆ. ಆ ಪರಿಪೂರ್ಣವಾಗಿ ಸಿದ್ಧಪಡಿಸುವುದು ಅಪ್ಪನಿಗೆ ಕರ್ತವ್ಯ ಅಲ್ವಾ? ಅದರಲ್ಲಿ ಸರಿಯಾಗಿ ಅಂದ್ರೆ ಅಪ್ಪನ ಕೆಲಸ ಅದು. ಹಾಗೆ ಪಡದಲ್ಲಿ ಮುಗಿಲಿಲ್ಲ, ಅವ್ರನ್ನ ಸಂಸ್ಕಾರಯುತವಾಗಿ ಯೋಗ್ಯವಾಗಿ ಆರೋಗ್ಯಪೂರ್ಣವಾಗಿ ನಾನು ಕೇಳಿದ್ದು ಆರೋಗ್ಯಪೂರ್ಣವಾಗಿ ಬೆಳೆದು ನಿಲ್ಲಿಸುವುದು. ಹುಟ್ಟಿ ತಪ್ಪಿಗೆ ಅಷ್ಟು ಮಾಡ್ಬೇಕ ತಪ್ಪೆಂತದಲ್ಲಿ ಮಾಡ್ಬೇಕು, ಕರ್ತವ್ಯ ಅವನಿಗೆ ಹುಟ್ಟಿದ ಸಾರ್ಥಕತೆ. ಅಂದ್ರೆ ಇನ್ನೊಂದು ಹೇಳಿದೆಯಲ್ಲ ನೀನು, ಏನು? ಪ್ರಾಣ ಪ್ರತಿಷ್ಠೆ ಮಾಡುವವ ಅಂತ. ಹೌದು. ದಾರಿಯಲ್ಲಿ ಬಿದ್ದ ಕಲ್ಲನ್ನೆಲ್ಲ ತಗೊಂಡೋಗಿ ಪ್ರತಿಷ್ಠೆ ಮಾಡುದಿಲ್ವಲ್ಲ, ಆಗುದಿಲ್ಲ. ಆ ಮೂರ್ತಿಗೊಂದು ಅಳತೆ ಉಂಟು. ಮುಖ ಎಷ್ಟು, ತಲೆ ಎಷ್ಟು, ದೇಹ ಎಷ್ಟು, ಕೆಳಭಾಗ ಹೇಗೆ, ಮೇಲ್ಭಾಗ ಹೇಗೆ, ಒಂದು ಅಳತೆಯಲ್ಲೇ ಮೂರ್ತಿ ಕೆತ್ತಬೇಕು ಅಲ್ವಾ? ಹೌದು. ಹಾಗೆ ಕೆತ್ತಿದಾಗ ಮಾತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಕೆಲವೊಮ್ಮೆ ಹಾಗಲ್ಲ, ಗೋಣು ಕಲ್ಲು ದೇವರಾಗ್ತದೆ. ಹೌದು. ಐಶ್ವರ್ಲಿಂಗ ನೋಡುದಿಲ್ಲ, ಯಾವ ಆಕಾರವೂ ಇಲ್ಲ. ಅದಕ್ಕೊಂದು ಆಕಾರ ಉಂಟಮ್ಮ. ಜಟಕನ ಕಲ್ಲು ನೋಡುದಿಲ್ಲ, ಯಾವ್ದು ಬರೀ ಒಂದು ಕಲ್ಲು ಅಮ್ಮ. ಅದಕ್ಕೂ ಒಂದು ಆ ಗ ಎಂಬಂತ ಆಕಾರ ಉಂಟು ಅಲ್ವಾ? ಇಲ್ಲಿ ಅದಕ್ಕೊಂದು ವ್ಯವಸ್ಥೆ ಅಂತ ಉಂಟಮ್ಮ. ಎಲ್ಲವೂ ಈಶ್ವರಲಿಂಗ ಆಗುದಿಲ್ಲ, ಎಲ್ಲದೂ ಮೂರ್ತಿ ಆಗುದಿಲ್ಲ. ಈಶ್ವರಲಿಂಗ ವಿಷ್ಣು ಆಗುದಿಲ್ಲ. ಅದಕ್ಕೊಂದು ಮೂರ್ತಿ ಅಂತ ಉಂಟು, ಮೂರ್ತವೂ ಬೇಕು. ಆಮೇಲೆ ಸಾಲಿಗ್ರಾಮ ವಿಷ್ಣು ಆಗ್ತಾನೆ, ಅದು ಬೇರೆ. ಹಾಗಾದ್ರೆ ಸಾಲಿಗ್ರಾಮ ಬೇರೆ, ಆತ್ಮಲಿಂಗ ಬೇರೆ. ನೋಡು, ಕೆತ್ತುವುದು ಪ್ರಧಾನ ಅಲ್ಲ, ಪ್ರಾಣ ಪ್ರತಿಷ್ಠೆಯೇ ಪ್ರಧಾನ. ಅದನ್ನು ಗಂಡ ಮಾಡ್ತಾನೆ ಅಂತ ಹೇಳ್ತಾನೆ. ಈ ಕೆತ್ತದೇ ಇದ್ರೆ ಎಷ್ಟು ಸಾವಿರಾರು ಕಲ್ಲು ಉಂಟು, ಅದಕ್ಕೆಲ್ಲ ಗಂಡದ ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಎಂತ ಬದನೆಕಾಯಿ ಮಾಡೋದು. ಅದಕ್ಕೆ ಸಿದ್ಧಪಡಿಸಿದಾಗ ಹೆಣ್ಣು ಅಂತ ಮದುವೆ ಮಾಡಿಕೊಟ್ಟು ಮಾತ್ರ ನೀವು ಒಂದು ಅರ್ಧ ಗಂಟೆ ತಗೊಂಡು ಹೋಗಿ ಕೊಟ್ಟರೆ ಮದುವೆ ಮಾಡ್ಲಿಕ್ಕೆ ಆಗ್ತದ? ಅದು ಅಪ್ಪ ಮಾಡ್ಬೇಕು. ಅದು ಕರ್ತವ್ಯ ಅವನದ್ದು. ಮಗಳೇ, ಅಪ್ಪನಿಗೆ ಹೇಗೆ ಕರ್ತವ್ಯ, ಹೌದು, ಗಂಡನಿಗೂ ಕರ್ತವ್ಯವೇ ಅದು. ಹೌದು. ಅವನಿಗೆ ಭದ್ರ ಅಂತ ಕರಿತೇವೆ ನಾವು. ಸರಿ. ಅವನನ್ನ ರಮಣ ಅಂತ ಕರಿತೇವೆ ನಾವು. ಹೌದು. ಹೆಣ್ತನವನ್ನ ಸಾರ್ಥಕ ಮಾಡಿಸಬೇಕಾದದ್ದು ಅದು ಗಂಡನಿಗೆ ಕರ್ತವ್ಯ. ಹೌದು. ಅವ ಇವಳನ್ನು ಸಾರ್ಥಕವಾಗಿ ಬಳಸ್ಕೊಳ್ಳಿಲ್ಲ ಅಂತ ಆದ್ರೆ ಅವನು ಪ್ರಯೋಜನ ಇಲ್ಲ, ಗಂಡ ಶ್ರೇಷ್ಠ ಆಗುದಿಲ್ಲ ಅವಾಗ. ಅದಕ್ಕೆ ಹೇಳಿ ಅವ ಕನಿಷ್ಠ ಆಗ್ತಾನೆ ಅವಾಗ. ಸರಿ. ಹಾಗಾಗಿ ನಾನು ಹೇಳುದು, ಈ ಗಂಡನೇ ಶ್ರೇಷ್ಠ ಅಂತ ಹೇಳ್ತಿಯಲ್ಲ, ಹೀಗೆ ದಿನ ಕಳೆದವರು ಇದ್ದಾರ ಮಗ. ಅದೇ ಬೇಕಾದ ಅನುಸೂಯಾದಿಗಳು ಅನುಸೂಯಾದಿಗಳು ತಮ್ಮಯ ಇನಿಯನ ಸೇವೆಗಳು, ತಮ್ಮಯ ಇನಿಯನ ಸೇವೆಗಳು. ಗಣಪತಿ ವ್ರತೆಯರೆಂದೆನಿಸುತ್ತ ಮೆರೆದರು, ಗಣಪತಿ ವ್ರತೆಯರೆಂದೆನಿಸುತ್ತ ಮೆರೆದರು. ಯನಗವನಂದದಿ ದಿನ ಕಳೆಯುವ ಮನ, ಯನಗವನಂದದಿ ದಿನ ಕಳೆಯುವ ಮನ, ನಾಲಿ ಪೂಜೆಲೆದಾಗ ಕೇಳುವೆ ಬಾಲೆ ಸಣ್ಣ ಒಳೆನು ಗಣಪತಿ ವ್ರತೆಯರೆಂದೆನಿಸುತ್ತ ಮೆರೆದರು, ಗಣಪತಿ ವ್ರತೆಯರೆಂದೆನಿಸುತ್ತ ಮೆರೆದರು. ಯನಗವನಂದದಿ ದಿನ ಕಳೆಯುವ ಮನ, ಯನಗವನಂದದಿ ದಿನ ಕಳೆಯುವ ಮನ, ನಾಲಿ ಪುಟೆರೆ ತಾತ ಪೇಳುವೆ ಬಾಲೆ ಸಣವಡೆದು ತಾನ.
ಸೂರ್ಯ ಹಾ ಹಾಗಂತ ಆ ಗಂಡನನ್ನ ಒಲಿಸಿಕೊಳ್ಳುವಲ್ಲಿ ಹ್ಮ್ ಹೆಂಡತಿಯಾದವಳು ಪ್ರಯತ್ನಿಸಬೇಕು ಹಾ 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 ಅಲ್ವಾ? ಹಾ ಈ ಗಂಡನಾದವ ನಿನಗೆ ಗೊತ್ತು, ಹಾ ಕೆಲವೊಮ್ಮೆ ಬಹುಪತ್ನಿ ವಲ್ಲಭನು ಆಗಬಹುದು. ಹಾ ಕೊಟ್ಟು ನಡೆಸುವ ಯೋಗ್ಯತೆ ಆಗ್ತಾನೆ. ಹಾಗಂತ ಹೆಣ್ಣಿಗೆ ಆ ಸ್ವಾತಂತ್ರ್ಯವಿಲ್ಲ. ಹ್ಮ್ ಅವಳು ಗಂಡನನ್ನೇ ಬರದೈವ, ಹಾ ಅವನಿಗೆ ಸರ್ವಸ್ವ ಅಂತ ಹೌದು ಮಗ. ಅರ್ಚಿಸಿ ಆರಾಧಿಸಿ ಅವನ ಸೇವೆ ಮಾಡಿ ಹಾ ಅವನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಹೌದು. ಹಾಗೆ ತನ್ಮೂಲಕ ಇವಳು ಹ, ಫಲವತಿ ಫಲವತಿ ಆಗಿ. ಸಾರ್ಥಕತೆಯು ಬರಬೇಕು. ಬರಬೇಕು. ಹಾ. ಹಾಗೆ ತನ್ನ ಸತಿತ್ವವನ್ನು ಇವಳು ಸಾರ್ಥಕಗೊಳಿಸಿಕೊಳ್ಳಬೇಕು. ತನ್ನ ಹೆಣ್ತನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಅಂತಾದ್ರೆ ಗಂಡನ ಸೇವೆ ಇವಳು ಮಾಡಬೇಕು. ಹಾ ಮಾಡಿ ಅವನನ್ನು ಒಲಿಸಿಕೊಳ್ಬೇಕು. ಹಾ ನಾನು ಅಂತಹ ಕಥೆಗಳನ್ನು ಕೆಲವು ಕೇಳಿದ್ದೇನಪ್ಪ. ಯಾವುದೇ ಮಗಳೇ? ಅದಕ್ಕೆ ಹೇಳಿದ್ರು ಹಾ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ. ಇತಿಹಾಸಗಳಿರುವುದು ಯಾಕೆ? ಅದನ್ನು ಅರ್ಥವಿಸಿಕೊಳ್ಳುವುದರ ಮೂಲಕವಾಗಿ ವರ್ತಮಾನದಲ್ಲಿ ನಮ್ಮ ಯಾವೆಲ್ಲ ನಡವಳಿಕೆಯನ್ನು ನೈತಿಕವಾಗಿ ಸರಿಪಡಿಸಿ ಭವಿಷ್ಯದಲ್ಲಿ ವಿಶೇಷತೆಯನ್ನು ಕಂಡುಕೊಳ್ಳುವುದು. ಹೌದು ಮಗಳೇ. ಉಜ್ವಲವಾದಂತಹ ಭವಿಷ್ಯವನ್ನು ಕಂಡುಕೊಳ್ಳುವುದು. ಕತೆ ಓದುವುದೆಲ್ಲ ಹಾಗೆ ಅಲ್ವಾ? ನಮ್ಮ ಬದುಕನ್ನು ಸಾಧ್ಯವಾದ ಅಳವಡಿಸಿಕೊಳ್ಳೋದು ಹೌದು. ಅಥವಾ ಒಳ್ಳೆಯವರಾಗಿ ಬದುಕಬೇಕು ನಾವು. ಅದಲ್ಲದೆ ಹೋದ್ರೆ ಆ ಆದರ್ಶವನ್ನಾದ್ರೂ ಇಟ್ಟುಕೊಳ್ಳುವುದು ಸಾರ್ಥಕತೆಗೆ. ಹಾಗಾಗಿ ಸತಿ ಅನಸೂಯಾದಿಗಳು. ಅನಸೂಯ ಅಂದ್ರೆ ಹ. ಅದು ಬರಲಿಲ್ಲ, ಇವತ್ತು ಬರಲಿಲ್ಲ ಅನ್ಸುವೆ. ಯಾವ ಅನ್ಸೂಯೆ? ಅವಳು ಮನೆ ಕೆಲಸದವಳು. ಸುಮ್ಮನೆ ಅವಳು ಸಿಗದವಳು. ಹಾ ಅವಳಲ್ಲ, ಹಾ. ಅತ್ರಿ ಮುನೀಂದ್ರನ. ಅಸ್ತ್ರಿ ಹೆಸರು ಕೇಳಿದ್ಯಾ ನೀನು? ಅತ್ತಿ ಕೇಳಿದ್ದೆ. ಅತ್ತಿ ಅವಳು ಹೂ ನೋಡಿದ್ದ. ನಾಳೆ ಅತ್ತಿ ಒಣ್ಣಾಗೆ ಆಗ್ಬೇಡ ನೀನು. ಹಾ ಮಳೆಗಾಲ ಬಿಡುವೆ. ಹಾಗೆ ಹೇಳಿ ಹೇಳಿ. ಹಾಗೆ ಹಾ. ಅಂದ್ರೆ ಅತ್ರಿ ಮಹಾಮುನಿಗಳು. ಅವಳು ತನ್ನ ಪತಿವ್ರತೆಯರ ಸಾಲಿನಲ್ಲಿ ಪ್ರಥಮವಾಗಿ ನಿಲ್ಲುತ್ತಾಳೆ. ಹಾ. ತ್ರಿಮೂರ್ತಿಗಳನ್ನು ಅವಳನ್ನು ಪರೀಕ್ಷಿಸಬೇಕೆನ್ನುವ ಕಾರಣಕ್ಕಾಗಿ ಬಂದು ಬೆತ್ತಲಾಗಿ ನಮಗೆ ಉಣಬಡಿಸಬೇಕು ಅಂತ ಕೇಳಿಕೊಂಡು ಹಾಗೆ ಅಗ್ನಿ ಪರೀಕ್ಷೆ ಅಲ್ವೇ ಅದು. ಏನ್ ಮಾಡುವುದು? ಊಟಕ್ಕೆ ಕುಳ್ಳಿರಿಸಿ ಗಂಡನ ಕಮಂಡಲಲ್ಲಿರುವಂತಹ ಮಂತ್ರೋದಕವನ್ನ ಆ ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಿಸಿದವಾಗ ಅವರು ಮಕ್ಕಳಾಗಿ ಹೋದ್ರಂತೆ, ಶಿಶುಗಳಾಗಿ ಹೋದ್ರಂತೆ. ಆಮೇಲೆ ಉಣಬಡಿಸಿದ. ಆಮೇಲೆ ಉಣಬಡಿಸಿದ್ದು. ಕಾರಣ ಗಂಡನ ಕಮಂಡಲಿರುವಂತಹ ಉದಕದ ಜೊತೆಗೆ ಅವಳ ಸತಿತ್ವ. ಹೌದಾ? ಅದರ ಜೊತೆಗೆ ಸಾವಿತ್ರಿ ದೇವಿಯ ಕಥೆಯನ್ನು ಕೇಳಿದ್ದೇವೆ ನಾವು. ಸಾವಿತ್ರಿ ಗೊತ್ತುಂಟೇನೆ? ಸಾವಿತ್ರಿ ಯಾವ ಸಾವಿತ್ರಿ ಅಕ್ಕ? ಓ ಕೊನೆ ಮನೆ. ಸುಮ್ಮನೆ ನೀವು. ನಿಮಗೆ ಬೇಕಾಗಿದ್ದ ಒಂದು ಗೊತ್ತಿರುವುದಿಲ್ಲ. ಏನ್ ಮಾಡಿ ಬಂದ್ರಿ ಗುರುಮಠಕ್ಕೆ ಹೋಗಿ? ನನ್ನ ಗಂಡ ಸತ್ಯವನ್ನ ಆಯುಷ್ಯ ಮುಗಿದವಾಗ ಗಂಡನನ್ನು ಅನುಸರಿಸಿ ಯಮನ ಜೊತೆಗೆ ಹೊರಟು ಹೋದಂತೆ. ಯಮ ಪರಿಚಯಿಸಿದಂತೆ ನೀನ್ ಯಾಕೆ ಬರ್ತೀಯಮ್ಮ, ನಿನ್ನ ಗಂಡನ ಆಯುಷ್ಯ ಮಾತ್ರ ತೀರಿದೆ, ನೀನ್ ಯಾಕೆ ನನ್ನನ್ನು ಅನುಸರಿಸ್ತೀಯ? ನನ್ನ ಗಂಡನನ್ನು ಅನುಸರಿಸುವುದು ನನಗೆ ಕರ್ತವ್ಯ, ನನ್ನನ್ನು ಕೇಳಲಿಕ್ಕೆ ನೀ ಯಾರು ಅಂತ ಯಮನನ್ನೇ ಪ್ರಶ್ನಿಸಿದ. ಹಾಗೆ ತನ್ಮೂಲಕವಾಗಿ ಯಮನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದು ಅವನಿಂದ ವರವನ್ನು ಪಡೆದು ಸತ್ತ ಗಂಡನನ್ನ ಮತ್ತೆ ಪಡೆದಳಂತೆ. ಹೌದಾ? ಹಾಗಿದ್ರೆ ಕೇಳಿದ್ದೇನೆ. ಅವಳ ಪಾತಿವ್ರತ್ಯ. ಹಾಗೆ ಇನ್ನು ನಾರಾಯಣಿ ದೇವಿ, ಅವಳ ಗಂಡ ವಿಚಿತ್ರವಾದಂತಹ ಬಯಕೆಗಳವನಿಗೆ, ಅದರ ಜೊತೆಯಲ್ಲಿ ಹವ್ಯಾಸಗಳು. ವೇಶ್ಯ ಮನೆಗೆ ಹೋಗ್ತಾ ಇದ್ದ. ಯಾವ ಹೆಂಡತಿ ಆದ್ರೂ ಅದನ್ನು ಸಹಿಸ್ತಾಳ? ಆದ್ರೆ ಹೋದಂತಹ ಆತ ರೋಗಗ್ರಸ್ತನಾದ. ರೋಗಗ್ರಸ್ತನಾಗಿ ಹಾಸಿಗೆ ಹಿಡಿದಿದ್ದಾನೆ, ಇವನು ಸೇವೆ ಮಾಡ್ತಾ ಇದ್ದಾಳೆ. ಆದ್ರೂ ಅವ ಹೆಂಡತಿಯಲ್ಲಿ ಹೇಳಿದಂತೆ ನನ್ನನ್ನ ಆ ವೇಶ್ಯ ಮನೆಗೆ ಹೊತ್ಕೊಂಡು ಹೋಗ್ಬೇಕು, ನೀನು ಕರೆದುಕೊಂಡು ಹೋಗ್ಬೇಕು. ಗಂಡನ ಮಾತನ್ನು ನಡೆಸುವುದು ಹೆಂಡತಿಗೆ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಅವನ ಸೇವೆಯನ್ನು ಮಾಡುವುದಕ್ಕೆ ಹೊರಟಂತಹ ಅವಳು ಪುಟ್ಟಿಯಲ್ಲಿಟ್ಟು ತಲೆ ಮೇಲೆ ಹೊತ್ತು ಅವನನ್ನ ಸಾಗಿರ್ಲಂತೆ. ಹಾಗೆ ಸಾಗಿ ಹೋಗುವಾಗ ಅವನ ಕಾಲು ಪುಟ್ಟಿಯಿಂದ ಹೊರಗೆ ನೇತಾಡ್ತಾ ಇತ್ತಲ್ಲ, ಯಾವುದೊಬ್ಬ ಮುನಿಯ ತಲೆಗೆ ತಾಗಿತ್ತು. ಸಿಟ್ಟುಕೊಂಡಂತ ಆತ ಹೇಳಿದ, ಸೂರ್ಯಾಸ್ತವಾಗುವುದರೊಳಗೆ ಇವ ಸತ್ತು ಹೋಗ್ಲಿ ಅಂತ ಹೇಳಿ. ಅವಳು ಹೇಳಿದ್ಲು. ಅವಳಿಗೆ ಬೇಸರವಾಯಿತು, ತಿಳಿಯದೇ ಆದಂತಹ ಪ್ರಮಾದವಳು. ಹಾಗಿದ್ರೆ ನನ್ನ ಕರ್ತವ್ಯದಲ್ಲಿ ನಾನು ನಿರತಳಾದದ್ದೇ ಹೌದು ಅಂತಾದ್ರೆ, ನನ್ನ ಪಾತಿವ್ರತ್ಯ ನಿಜವಾದದ್ದೇ ಹೌದು ಅಂತೇಳಾದ್ರೆ ಸೂರ್ಯ ಮುಳುಗದೆ. ಹಾಗಿದ್ರೆ ಸೂರ್ಯ ಮುಳುಗಲೇ ಇಲ್ಲ, ಪ್ರಪಂಚ ಕಂಗಾಲಾಗಿ ಹೋಯಿತು. ಹಾಗಿದ್ರೆ ದೇವತೆಗಳನ್ನ ಬಂದು ನೋಡಿದ್ರು. ಪ್ರಕರಣ ಏನಂತ ಹೇಳಿ ಆವಾಗ ಅವಳಲ್ಲಿ ಅವಳಿಗೆ ಬೇಕಾದದ್ದನ್ನೆಲ್ಲ ಕೊಡುವುದರ ಮೂಲಕವಾಗಿ ಸೂರ್ಯನ ಗತಿ ಮತ್ತೆ ಪ್ರಾರಂಭವಾಯಿತು. ಹಾಗಿದ್ರೆ ಪ್ರಪಂಚದಲ್ಲಿ ಸೂರ್ಯಚಂದ್ರನ ಗತಿಯನ್ನು ನಿಲ್ಲಿಸಬಹುದಾದಂತಹ ಸಾಮರ್ಥ್ಯ ಇರುವುದು ಹೆಣ್ಣಿನ ಸತಿತ್ವಕ್ಕೆ. ಹೆಣ್ಣಾದವಳು ಸರಿಯಾದಂತಹ ರೀತಿಯಲ್ಲಿ ಪಾತಿವ್ರತ್ಯವನ್ನು ಅನುಸರಿಸಿದ್ರೆ ಎನ್ನುವುದಕ್ಕೆ ಸಾಕ್ಷಿ. ಯಾಕೋ ಏನಪ್ಪ, ಯನಗವರಂದತಿ ದಿನ ಕಳೆಯುವ ಮನ.
ಯಾರಂತೆ? ಸತಿ ಅನಸೂಯ ಸಾವಿತ್ರಿ ನಾರಾಯಣಿಯಂತೆ ದಿನ ಕಳೆಯುವ ಮನ ನನಗೆ ಗಂಡನ ಸೇವೆಯ ಮೂಲಕವಾಗಿ ಸರ್ವಸ್ವವನ್ನು ಕಂಡುಕೊಳ್ಳುವುದು ಅಂದ್ರೆ ಶ್ರೇಷ್ಠ ಅಪ್ಪನಿಗಿಂತಲೂ ಗಂಡ ಶ್ರೇಷ್ಠ ಶ್ರೇಷ್ಠನೇ ಅನುಮಾನವೇ.